ಬಿಜೆಪಿ ನೂತನ ರಾಜ್ಯ ಕಮಿಟಿಗೆ ಇದೀಗ ಪದಾಧಿಕಾರಿಗಳ ನೇಮಕ ವಿಚಾರ ಯತ್ನಾಳ್ ಬಹಿರಂಗವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಸಿಡಿಗುಂಡು. ಬಿಜೆಪಿ ನೂತನ ರಾಜ್ಯ ಕಮಿಟಿ ಬಗ್ಗೆ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ಇದು ಕೆಜೆಪಿ ಪಾರ್ಟ್ 2 ಇದ್ದಂಗೆ, ಅದೇ ಕೆಜಿಎಫ್ ಪಾರ್ಟ್ 1, 2, 3 ಇತ್ತಲ್ಲ, ಹಂಗೆ ಯಡಿಯೂರಪ್ಪ ಅವ್ರದ್ದು ಕೆಜೆಪಿ 1, ಮಗಂದು ಕೆಜೆಪಿ 2, ಮೊಮ್ಮಗನೂ ಬರ್ತಾನೆ ಕೆಜೆಪಿ 3 ಇದ್ದಾಗೆ ಅಂತ ಯತ್ನಾಳ್ ಅಗೇನ್ ಸ್ವಪಕ್ಷದವರ ವಿರುದ್ಧ, ಅದರಲ್ಲೂ ಪ್ರಮುಖವಾಗಿ ಯಡಿಯೂರಪ್ಪ ಮತ್ತು ಅವರ ಪುತ್ರನ ವಿರುದ್ಧ ಹರಿಹಾಯ್ತಿದ್ದಾರೆ. ತಮ್ಮ ಆಪ್ತ ಬಣವನ್ನ ಕಟ್ಟಿದಂತಹ ವಿಜೇಂದ್ರ ಅವರ ವಿಚಾರದಲ್ಲಿ ಮತ್ತೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯತ್ನಾಳ್. ಇದು ಹಿಂದೆ ಕೆಜೆಪಿ ಇತ್ತಲ್ಲ, ಕೆಜೆಪಿ ಪಾರ್ಟ್ 2, ಅದು ಯಾವುದೋ ಇವೊಂದು ಯಾವ ಹೀರೋದಲ್ಲ, ಅದು ಯಾವ್ದು ಎಸ್ ಇಂದ ಕೆಜಿಎಫ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಹಂಗೆ ಬಿಜೆಪಿ ಒಳಗೆ ಕೆಜೆಪಿ 1 ಯಡಿಯೂರಪ್ಪನ ಮುಗಿದ್ದು, ಕೆಜೆಪಿ 2 ವಿಜೇಂದ್ರ, ಇನ್ನು ಅವ್ರ ಮೊಮ್ಮಗಂದು ಕೆಜೆಪಿ 3. ಇಷ್ಟೊಂದಿಲ್ಲ ಸರ್, ನಿಮಗೆ ಯಾರು ಯಾರು ನಿಮ್ಮನ್ನ ವಿರೋಧ ಮಾಡಿ ನೋಡ್ರಿ, ಅದು ಏನಾಗೋದೈತಿ ಇದಕ್ಕೆಲ್ಲದಕ್ಕೂ. ಇದರ ಆಯುಷ್ಯ 2024 ಲೋಕಸಭೆ, 28 ಸೀಟ್ ತರ್ತೀನಿ ಅಂತ ಹೇಳ್ಯಾರ. 28ರ ಒಂದೂ ಕಡಿಮೆ ಇತ್ತಂದ್ರು ಇದು ಏನಿದೆ ಅಲ್ಲ, ಇದು ಒಂದೇನು ಈ ಸಿಗರೇಟ್ ಪ್ಯಾಕೆಟ್ ಏನೋ ಒಂದು ಮನಿ ಮಾಡಿರ್ತಾರಲ್ಲ, ಸಣ್ಣ ಹುಡುಗರಿದ್ದಾಗ ನಾವು ಮಾಡ್ತಿದ್ವಲ್ಲ, ಹಂಗೆ ದಬ 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 ಬೀಳ್ತದೆ ಮಾಡ್ರಿ. ಎಲ್ಲ ನಿರಾಶೆ ಆಯ್ತಿಲ್ಲ. ಈಗೆಲ್ಲ ಏನಾಗೈತೆ ರಾಜಕೀಯ ಒಳಗೆ, ಲಪುಟ್ರದ್ದು ಭಾಳ ಅವರೆಲ್ಲ ಹಲ್ಕ ಕೆಲಸ ಮಾಡ್ತಾರೆ. ರಾಜಕೀಯ ಮೌಲ್ಯಾಧಾರಿತ ರಾಜಕಾರಣಿ ಇಲ್ಲ ಇವತ್ತು. ಎಲ್ಲ ಕಳ್ಳರು ಲಫಂಗರಿ ಹಚ್ಚಿ ಸೇರ್ತಾ ಇದ್ದಾರೆ. ಒಳ್ಳೆಯವ್ರಿಗೆ ಏನಾದ್ರು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಮಾಡ್ತಾರೆ. ಇಂಥದ್ರಿಂದ ರಾಜಕೀಯ ಒಳಗೆ ಕ್ರಾಂತಿ ಮಾಡೋಕೆ ಅಧಿಕಾರ ಏನು ಬೇಕಾಗಿಲ್ಲ. ನಾನು ಸಿಎಂ ಆಗೋದಿದ್ರೆ ಯಾರು ತಪ್ಪಿಸೋಕ್ ಸಾಧ್ಯ ಇಲ್ಲ. ಹಣ ಕೊಟ್ಟು ಜನರನ್ನ ಕೂಡ್ಸೋ ಅಥವಾ ಕೂರ್ಸೋ ಸೇರಿಸುವ ಪರಿಸ್ಥಿತಿ ಮಾಜಿ ಸಿಎಂಗಳಿಗೆ ಬಂದಿದೆ. ನನ್ನ ಮಗನನ್ನ ಉದ್ಧಾರ ಮಾಡಲಿಲ್ಲ ಅಂದ್ರೆ ಲೋಕಸಭೆ ಕೆಲಸ ಮಾಡಲ್ಲ ಅಂತ ಬೆದರಿಕೆ ಹಾಕಿದ್ರು. ಅದಕ್ಕೆ ಅವರು ಕಳ್ಳರ ಕೈಲಿ ಬೀಗ ಕೊಟ್ಟಿದ್ದಾರೆ. ಹೇಗಂತ ಅಗೇನ್ ಯಡಿಯೂರಪ್ಪ ಮತ್ತು ಅವರ ಪುತ್ರ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದ ಕುರಿತಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. 2024ಕ್ಕೆ 28 ಸೀಟ್ ಬರಲಿಲ್ಲ ಅವ್ರು ಹೇಳ್ದಂಗೆ ಅಂದ್ರೆ ಬೀಗ ವಾಪಸ್ ಇಸ್ಕೊಳ್ತಾರೆ ಅಂತ ಕೂಡ ಕಾಲೆಳ್ತಿದ್ದಾರೆ. ನಾ ಸಿ ಎಂ ಆಗೋದಿದ್ರೆ ಯಾರೂ ತಪ್ಪಿಸೋದಾಗೋದಿಲ್ಲ ರೀ. ನಾನು ಸಿ ಎಂ ಆಗೋದಿದ್ರೆ ಯಾರೂ ತಪ್ಪಿಸೋದಾಗೋದಿಲ್ಲ. ಆಗಂದ್ರೂ ನನಗೇನು ಹತಾಶೆ ಇಲ್ಲ. ಸಿ ಎಂ ಆದವ್ರು ಎಲ್ಲದಾರ ಈಗ ಎಲ್ಲ ಕೆಲವೊಂದು ಮಾಜಿಗಳು ಯಾರು ಕೇಳ್ತಾರ, ಅವ್ರಿಗೆ 100 ಮಂದಿ ಕೂಡ್ಸತ್ತೇಳ್ರಿ. ಎಕ್ಸ್ ಸಿ ಎಮ್ಗಳು ಅದಾರಲ್ಲ ಇಲ್ಲಿ ಕರ್ನಾಟಕದಾಗ, ರೊಕ್ಕ ಕೊಟ್ಟು ಪಗಾರ ತಂದು ತಮ್ಮ ಜಿಲ್ಲಾದಾಗ ಕೂಡ್ಸೋ ಪರಿಸ್ಥಿತಿ ಬಂದೈತೆ ಮಾಜಿ ಸಿ ಎಮ್ಗಳದು. ಸುಮ್ಮನೆ ಆಗಿನವ್ರಿಗೆ ಏನೋ ಅಂಜಿಸ್ಯಾರ, ನನಗೆ ನೀವು ನನ್ನ ಮಗ ಉದ್ಧಾರ ಮಾಡಲಿಲ್ಲ ಅಂದ್ರೆ ನಾನು ಲೋಕಸಭಾದಾಗ ಕೆಲಸ ಮಾಡೋದಿಲ್ಲ ಏನೋ ಭಯ ವ್ಯಕ್ತಪಡಿಸ್ಯಾರ. ಅವರು ಹಾಳಾಗಿ ಹೋಗಲತ್ ಕೊಟ್ಬಿಟ್ಟಾರೆ. ಪಂಡ್ರಪುರ ಏನು ನಮ್ಮ ಯಾರು ಅವರು ಒಂದು ಮಾತು ಹೇಳಿದರು, ಕಳ್ಳರ ಕೈಗೆ ಚಾವಿ ಕೊಟ್ಬಿಟ್ಟಾರೆ, ಮಗನೇ ಸರಿಯಾಗಿ ನೋಡ್ಕೊಂಡು ಹೋಗತ್ತಾರೆ. ಆ ಕಳ್ಳರ ಕೈಗೆ ಕೊಟ್ಟರೆ ಏನಾಗ್ತೈತಿ, ಅವ್ನು ತೊಡಗು ಹೆಂಗೆ ಮಾಡ್ತಾನೆ, ಅವನ ಕೈಗೆ ಚಾವಿ ಕೊಟ್ಟಾರೆ. ಆ ಚಾವಿ 2024 ಇರ್ತಾನೆ ಅಷ್ಟೇ. 28 ಬರಲಿಲ್ಲ ಅಂದ್ರೆ ಚಾವಿ ಕಸ್ಕೋತಾರೆ. ನಾ ಸಿ ಎಂ ಆಗೋದಿದ್ರೆ ಯಾರೂ ತಪ್ಪಿಸೋದಾಗೋದಿಲ್ಲ ರೀ. ನಾನು ಸಿ ಎಂ ಆಗೋದಿದ್ರೆ ಯಾರೂ ತಪ್ಪಿಸೋದಾಗೋದಿಲ್ಲ. ಆಗಂದ್ರೂ ನನಗೇನು ಹತಾಶೆ ಇಲ್ಲ.